ಎಷ್ಟೋ ಕಂದಮ್ಮಗಳು ಕಣ್ಣು ಬಿಟ್ಟು ತಮ್ಮ ತಂದೆ ತಾಯಿನ ನೋಡೋದಕ್ಕಿಂತ ಮುಂಚೆನೆ ಕೆಲವ್ರು ತಾಯಿನ ಕಳ್ಕೊಂಡಿದ್ದಾರೆ. ಕೆಲವು ಮಕ್ಕಳು ತಂದೆನ, ಕೆಲವು ಮಕ್ಕಳು ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡು ಅನಾಥರಾಗಿದ್ದಾರೆ. ಆದ್ರೆ ನಾವೆಷ್ಟು ಅದೃಷ್ಟವಂತರು, ನಮ್ಮ ತಂದೆ ತಾಯಿ ನಮ್ಮ ಜೊತೆ ಇದ್ದಾರೆ. ಹಾ, ಈಗ ನಾವು ಬೆಳೆದು ದೊಡ್ಡವರಾಗಿದ್ದೀವಿ ನಿಜ, ಅವ್ರಿಗೂ ವಯಸ್ಸಾಗಿದೆ. ಆದ್ರೆ ನಮ್ಮನ್ನ ಹೆತ್ತು ಹೊತ್ತು ಈ ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿಯನ್ನಾಗಿ ಬೆಳೆಸೋದಿಕ್ಕೆ ಅವರ ಇಡೀ ಯೌವನವನ್ನೇ ಮುಡುಪಾಗಿಟ್ಟಿದ್ದಾರೆ. ಅವ್ರು ಬರಿಗಾಲಲ್ಲಿ ನಡೆದು ನಮ್ಮ ಕಾಲಿಗೆ ಕಲ್ಲು ಮುಳ್ಳು ಚುಚ್ಚುತ್ತೆ ಅಂತೇಳಿ ನಮಗ್ ಚಪ್ಪಲಿ ಹಾಕ್ಸಿ ನಡೆಸಿದ್ದಾರೆ. ಅದೇ ಹಳೆ ಬಟ್ಟೆನ ಹಾಕೊಂಡು ಅವ್ರ ಹಬ್ಬ ಆಚರಣೆ ಮಾಡಿದ್ರೆ ನಮಗ್ ಹೊಸ ಬಟ್ಟೆನ ತಂದ್ಕೊಟ್ಟಿದ್ದಾರೆ. ಎಲ್ರಿಗೂ ಕೂಡ ಹೊಟ್ಟೆ ತುಂಬ ಊಟವನ್ನ ಬಡಿಸಿ ಕೊನೆಗುಳ್ದಿರೋ ಒಂದೋ ಎರಡು ತುತ್ತು ಊಟವನ್ನ ಮಾಡಿ ಅಮ್ಮ ಮಲ್ಕೊಂಡಿದ್ದಾರೆ. ನಮಗ್ ಜ್ವರ ಶೀತ ಬಂದಾಗ ರಾತ್ರಿ ಮಳೆ ಗಾಳಿ ಅಂತ ಲೆಕ್ಕಿಸ್ದಲೆ ನಮ್ಮನ್ನ ತಪ್ಕೊಂಡು ದವಾಖಾನೆಗೆ ಓಡೋಗಿದ್ದಾರೆ. ಅಲ್ಲಿ ಕಟ್ಟೋದಿಕ್ ಹಣ ಇಲ್ಲ ಅಂದಾಗ ಅವ್ರ ಚಿನ್ನವನ್ನೇ ಮಾರಿ ಹಣವನ್ನ ಕಟ್ಟಿದ್ದಾರೆ. ಹಾ, ಆ ತಂದೆ ತಾಯಿಗೀಗ ವಯಸ್ಸಾಗಿದೆ, ಅವರ ದೇಹದ ಇಡೀ ಶಕ್ತಿಯನ್ನ ಕಳ್ಕೊಂಡಿದ್ದಾರೆ. ಆದ್ರೆ ಎಷ್ಟೋ ಜನ ಮಕ್ಕಳಿಗೆ ಇವತ್ತು ಆ ತಂದೆ ತಾಯಿ ಭಾರವಾಗ್ಬಿಟ್ಟಿದ್ದಾರೆ. ಅನಾಥಾಶ್ರಮಕ್ಕೋ ಅಥವಾ ಯಾರೂ ಇಲ್ದಲೇ ಇರೋ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬರ್ತಾ ಇದ್ದಾರೆ. ಇವತ್ತು ಈ ಪ್ರಪಂಚದಲ್ಲಿ ಯಾರೂ ಇಲ್ದಲೆ ಅನಾಥರಾಗಿರೋಕ್ಕಿಂತನೂ ಮಕ್ಕಳು ಇದ್ದು ಅನಾಥರಾಗಿರೋ ತಂದೆ ತಾಯಿನೇ ಜಾಸ್ತಿ ಆಗಿದ್ದಾರೆ. ನೆನಪಿರಲಿ, ಇವತ್ತು ನಾವು ಯುವ ಜನರಾಗಿರ್ಬೋದು, ಬಟ್ ಒಂದು ದಿನ ನಮಗೂ ಕೂಡ ವಯಸ್ಸಾಗುತ್ತೆ. ನಾವು ಏನು ನಮ್ಮ ತಂದೆ ತಾಯಿ ಜೊತೆ ಮಾಡಿದೀವೋ ಅದೇ ನಮ್ಮ ಮಕ್ಕಳು ನಮಗೂ ಮಾಡ್ತಾರೆ. ಒಂದು ವೇಳೆ ನಮಗೆ ಹಾಗಾಗಬಾರ್ದು ಅಂದರೆ ನಮ್ಮ ತಂದೆ ತಾಯಿನ ಪ್ರೀತಿಸಿ ಗೌರವಿಸಿ ಅವರ ಕೊನೆ ಉಸಿರೋರ್ಗೂ ನಾವು ಅವ್ರನ್ನ ಚೆನ್ನಾಗಿ ನೋಡೋಣ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡೋಣ. ಆಗ ಖಂಡಿತವಾಗಿಯೂ ಅವರು ನಮ್ಮನ್ನೂ ನಮ್ಮ ಇಳಿ ವಯಸ್ಸಿನಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ.